ವೆಲ್ಕಮ್ ಟು ಗಂಗಾ ಚುಕ್ಕಿ ಲಾಗ್ಸ್. ನಿಮಗೆ ಏನು ಬೇಕೋ ನಿಮ್ಗೆ ಇಫ್ ಯು ಡೋಂಟ್ ಹ್ಯಾವ್ ಎನಿಥಿಂಗ್ ಇನ್ ಮೈಂಡ್, ಏನು ತಲೆಯಲ್ಲಿ ಇಲ್ಲ ಅಂದ್ರೂ ಅವ್ರ ಹತ್ರ ಹೋಗಿ ನನಗೆ ಏನು ತಲೆಯಿಲ್ಲ, ನಂಗೆ ಚೆನ್ನಾಗಿ ಕಾಣಬೇಕು ಅಂದರೆ ಶೀಲ್ ಗಿವ್ ವಾಟ್ ಯು ಆರ್ ಗುಡ್, ವಾಟ್ ಯು ಲುಕ್. ಗುಡ್ ಮಾರ್ನಿಂಗ್, ನಾನು ನಿಮ್ಮ ಗಂಗಾ ಚುಪ್ಪಿ. ಇವತ್ತು ನನಗೆ ಆರ್ಡರ್ ಬುಕ್ ಆಗಿರೋದು ತಿಪ್ಟೂರಲ್ಲಿ. ಸೊ ಒಂದು ಬ್ರೈಡು ಮತ್ತು ನಾನ್ ಬ್ರೈಡಲ್ಲು, ಅದಕ್ಕೋಸ್ಕರ ಇವಾಗ ಹೊರಡ್ತಾ ಇದ್ದೀನಿ. ಸೊ ಅದಕ್ಕೆ ಇಲ್ಲಿಂದಲೇ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ, ರ್ಯಾಂಡಮಾಗಿ ಸ್ಟಾರ್ಟ್ ಮಾಡೋಣ, ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡೋಣ, ಇವತ್ತಿನ ಡೇ ಫುಲ್ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಗೈಸ್. ಮಾರ್ನಿಂಗ್ ವೈಬ್ ಯಾವ ಥರ ಇದೆ ಅಂತ ನೀವು ನೋಡ್ಬೋದು ನಮ್ಮ ಮನೆ ಹತ್ರ. ಗೈಸ್ ಸಖತ್ತಾಗಿದೆ ಅಲ್ಲ ಮಾರ್ನಿಂಗ್ ವೈಬ್. ಓಕೆ ಗೈಸ್ ಇವಾಗ ತಿಂಡಿ ತಿಂದ್ಬಿಟ್ಟು ಹೊರಡ್ತೀನಿ. ಆದಷ್ಟು ಅವರು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬರ್ತೀವಿ. ಚೌಟ್ರಿಲೇ ಎಂಗೇಜ್ಮೆಂಟ್ ಇದೆ, ಎಂಗೇಜ್ಮೆಂಟ್ ಶಾಸ್ತ್ರ ಕೂಡ ಮಾಡ್ತಿರೋದ್ರಿಂದ ನಮಗೆ ಮೇ ಬಿ ಕಡಿಮೆ ಟೈಮೇ ಸಿಗ್ಬೋದು. ನೋಡೋಣ, ಆದಷ್ಟು ಟ್ರೈ ಮಾಡ್ತೀವಿ ತುಂಬ ಚೆನ್ನಾಗಿ. ಲಾಸ್ಟು ಒಂದು ಕ್ಲೈಂಟ್ ತನ್ಮಯ ಅವ್ರದ್ದು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ. ಅವ್ರ ಪೇಜು ಅಥವಾ ಅವ್ರ ಯೂಟ್ಯೂಬ್ ಚಾನಲಲ್ಲೂ ಕೂಡ ಅವ್ರು ಅಪ್ಲೋಡ್ ಮಾಡ್ಕೊಂಡಿದ್ದಾರೆ. ತನ್ಮಯ ಎಲ್ ಪಾಟೀಲ್ ಅನ್ನೋದು ಅವ್ರ ಪೇಜ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಗೈಸ್. ಅವರ ಒಂದು ಲುಕ್ನ ನೀವು ನೋಡ್ಬೋದು, ತುಂಬಾ ಫ್ಲಾಲೆಸ್ ಆಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ಒಂದು ಮಾಡೆಲ್ ಥರನೇ ಫೀಲ್ ಕೊಡ್ತಾ ಇತ್ತು. ಸೊ ಯಾರಿಗೆಲ್ಲ ಆ ಥರದೊಂದು ಡಿ ವಿ ಫಿನಿಶ್ ಬೇಕು, ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದರೆ ಖಂಡಿತ ನಾನಂತೂ ನಿಮಗೊಂದು ಬಿಗ್ ಆಪ್ಷನ್ ಅಂತಲೇ ಹೇಳ್ಬೋದು. ನನ್ನ ಪೇಜಲ್ಲಿ ಕೂಡ ನೀವು ನೋಡ್ಬೋದು, ಇನ್ಸ್ಟಾಗ್ರಾಮ್ ಗಂಗಾ ಚುಪ್ಪಿ ಆರ್ಟಿಸ್ಟ್ರಿ ಅಂತ ಇದೆ. ನನ್ನ ಎಲ್ಲ ಕ್ಲೈಂಟು ಫೋಟೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಅಲ್ಲಿ ನನ್ನ ಪೇಜಲ್ಲಿ ಚೆಕ್ ಮಾಡ್ಬೋದು ಯಾವ ಥರ ಎಲ್ಲ ಲುಕ್ಸ್ ಬಂದಿದೆ, ಎಷ್ಟು ಫ್ಲಾಲೆಸ್ ಆಗಿದೆ, ಎಷ್ಟು ನ್ಯಾಚುರಲ್ ಆಗಿದೆ, ನೋ ಮೇಕಪ್ ಲುಕ್ನ ಕೊಡ್ತಾ ಇದೆ ಅನ್ನೋದನ್ನು ನೀವು ನನ್ನ ಪೇಜಲ್ಲಿ ಕೂಡ ಚೆಕ್ ಮಾಡ್ಬೋದು ಗೈಸ್. ಯಾರಿಗೆ ನಿಮ್ಮ ಒಂದು ಸ್ಪೆಷಲ್ ಡೇನ ಮೋರ್ ಸ್ಪೆಷಲ್ ಮಾಡ್ಕೊಳೋದಕ್ಕೋಸ್ಕರ ನನ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ಪೇಜ್ ಬಂದು ಗಂಗಾ ಚುಪ್ಪಿ ಆರ್ಟಿಸ್ಟ್ರಿ ಅಂತ ನೀವು ಡಿ ಎಮ್ ಮಾಡಿದ್ರೆ ನಾನು ಖಂಡಿತ ಕಾಂಟ್ಯಾಕ್ಟ್ ಮಾಡ್ತೀನಿ ಗೈಸ್. ಹಾಗೆ ಅದರಲ್ಲಿ ನನ್ನ ನಂಬರ್ ಕೂಡ ಮೆನ್ಷನ್ ಮಾಡಿದ್ದೀನಿ, ನಿಮಗೆ ನೀವು ಕಾಲ್ ಮಾಡಿ ಕೂಡ ಮಾತಾಡ್ಬೋದು. ನೋಡಿ, ಇದು ಈ ಬ್ಯಾಗು ರಿಂಗ್ ಲೈಟ್ ಬ್ಯಾಗು, ಸ್ಟ್ಯಾಂಡು ಮತ್ತು ನನ್ನದು ಮೇಕಪ್ ಕಿಟ್ಟು, ಇದೆಲ್ಲ ಎತ್ಕೊಂಡು ಬಸ್ಸಲ್ಲಿ ರಶ್ ಇದ್ರೂ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ತೊಗೊಂಡು ಹೋಗಿ ಆನ್ ಟೈಮ್ ಲೊಕೇಶನ್ ರೀಚ್ ಆಗಿ ಕ್ಲೈಂಟ್ಸ್ನ ಕಂಪ್ಲೀಟ್ ಔಟ್ಪುಟ್, ಅವ್ರ ಫೈನಲ್ ಔಟ್ಪುಟ್ನ ನೋಡಿ ಅವರು ಒಂದು ಬೆಸ್ಟ್ ರಿವ್ಯೂನ ಕೊಟ್ಟಾಗ ನಾವು ಇದೆಲ್ಲ ಎತ್ಕೊಂಡೋಗಿ ಎಷ್ಟೇ ಸ್ಟ್ರಗಲ್ ಆಗಿ ಎಷ್ಟೇ ರಶ್ ಇದ್ದು ಏನೇ ಒಂದು ಮಾತುಗಳು ಬಂದ್ರೂ ಅದು ಯಾವುದೋ ನಮಗೆ ಮ್ಯಾಟರ್ ಅನ್ಸೋದೇ ಇಲ್ಲ ಲಾಸ್ಟ್ ಫೈನಲ್ ಅವರ ಒಂದು ರಿವ್ಯೂ ಏನಿರುತ್ತೆ ಅದು ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ ತುಂಬಾ ಖುಷಿ ಕೊಡುತ್ತೆ. ಗೈಸ್ ನೋಡಿ, ಇದು ರಿಂಗ್ ಲೈಟ್ ಬ್ಯಾಗು, ಇದು ಸ್ಟ್ಯಾಂಡು, ಇದು ಕಿಟ್ಟು, ಇದೊಂದು ಬ್ಯಾಗು, ಇಷ್ಟೆಲ್ಲ ಇಟ್ಕೊಂಡು ಹೋಗ್ತಿದ್ದೀನಿ ಗೈಸ್. ಇವಾಗ ಮನೆಯಿಂದ ಹೊರಡ್ತಿದ್ದೀನಿ ಗೈಸ್. ಅಪ್ಪ ಬಸ್ ಸ್ಟಾಪಿಗೆ ಬಿಟ್ಕೊಡೋಕೆ ಬರ್ತಿದ್ದಾರೆ. ಗೈಸ್ ಈ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ನನಗಾಗಿದ್ದು ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂದರೆ ಒಂದು ಚೋಟ ಫ್ರೆಂಡ್ ಆಗಿದ್ದು. ಆ ಫ್ರೆಂಡ್ ಯಾರು ಅಂತ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅವ್ರ ಹೆಸರು ತೃಪ್ತಿ ಅಂತ. ನೀವು ನೋಡ್ಬೋದು ಎಷ್ಟು ಮಾತಾಡ್ತಾರೆ, ಎಷ್ಟು ಸ್ಟ್ರೈಟ್ ಫಾರ್ವರ್ಡು, ಮತ್ತು ಏನು ಅನಿಸುತ್ತೆ ಅದನ್ನು ಹೇಳ್ತಾರೆ, ಮತ್ತು ಅಷ್ಟೇ ಬ್ಯೂಟಿ ಕಾನ್ಷಿಯಸ್ಸು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ರೀಲ್ಸ್ ಕೂಡ ಮಾಡ್ತಾರೆ. ಹುಡುಗಿ ಮಾತಾಡ್ಬೇಕಾದ್ರೆ ಗೊತ್ತಾಗಿದ್ದು ಅವರು ರೀಲ್ಸ್ ಮಾಡ್ತಾರೆ ಈ ಥರ ಎಲ್ಲ ಅಂತ. ಗೈಸ್ ನೋಡಿ, ಚೋಟ ಫ್ರೆಂಡ್ ಇವಾಗ ಆಗಿದ್ದು. ಹಾಯ್ ಮಾಡು ನನ್ನ ಬ್ಲಾಗಿಗೆ. ಹಾಯ್, ವೆಲ್ಕಮ್ ಟು ಗಂಗಾ ಚುಪ್ಪಿ ಲಾಗ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್. ಬಾಯ್. ನಾನು ಹೋಗ್ತೀನಿ, ನೀನು ಹಿಂಗೆ ಹೋಗ್ತೀಯ. ಬಾಯ್ ಬಾಯ್. ಅವರಿಗೆ ಬಾಯ್ ಹೇಳಿ ನಾನು ಹೊರಟೆ. ಆದರೆ ಹೆವಿ ತುಂಬ ರಶ್ ಇದ್ದಿದ್ದರಿಂದ ಸ್ಟ್ಯಾಂಡಿಂಗಲ್ಲೇ ಹೋಗಬೇಕಾಯಿತು ಗೈಸ್. ಹೆವಿ ಬಿಸಿಲು, ಅದಕ್ಕೆ ಜ್ಯೂಸ್ ಕುಡಿಯೋಣ ಅಂತ ಇಲ್ಲಿ ಬಂದೆ. ಸೊ ನೋಡ್ಬೋದು ಜ್ಯೂಸ್ ಕುಡಿತಾ ಇದ್ದೀನಿ ಗೈಸ್. ಗೈಸ್ ಟಿಕ್ಟೋರಿಗೆ ಬಂದೆ, ಬಟ್ ಕ್ಲೈಂಟ್ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನೆ ಹತ್ರನ ಕಲ್ಸ್ಕೊತಾ ಇದ್ದಾರೆ. ಅಂಕಲ್ಲು ಕೂಡ ನನ್ನ ಬ್ಯಾಗ್ತಿದ್ದಾರೆ ನೋಡಿ ಗೈಸ್.
ಇವಾಗ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ. ಅವ್ರು ಬರೋದಿನ್ನ 1:32 ಆಗುತ್ತೆ. ಯಪ್ಪ ಬಿಸಿಲು ಗಾರಿಸಿ ಹೆವಿ ಬಿಸಿಲು. ಬ್ರೈಡ್ ಫ್ರೆಂಡ್ಸ್ ಎಲ್ಲ ಎಷ್ಟು ಸೀರಿಯಸ್ಸಾಗಿ ವರ್ಕ್ ಮಾಡ್ತಿದ್ರು ಗೈಸ್. ಅದಕ್ಕೆ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ರೂಮಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ತಿದ್ರೆ ಬ್ರೈಡ್ ಬರೋ ಗೈಸ್. ಬ್ರೈಡ್ ಲೊಕೇಶನಿಗೆ ರೀಚ್ ಆಗಿದ್ದೀನಿ ಇವಾಗ. ಅದು ಗೈಸ್ ಆಲ್ರೆಡಿ ಚೌಟ್ರಿಗೆ ಬಂದಿದ್ದೀನಿ. ಬ್ರೈಡ್ ಕೂಡ ಬಂದಿದ್ದಾರೆ. ನೆಕ್ಸ್ಟು ಅವ್ರದ್ದು ಎಂಗೇಜ್ಮೆಂಟ್ ಶಾಸ್ತ್ರ ಏನೋ ಇದೆ, ಅದನ್ನ ಮುಗಿಸ್ಕೊಂಡ್ಬಂದು ರೆಡಿ ಆಗ್ತೀನಿ ಅಂತ ಹೇಳಿದ್ದಾರೆ ಗೈಸ್. ಗಂಗಮ್ಮ ಮಾಡ್ತಿದ್ದಾರೆ ನೋಡಿ ಗೈಸ್. ಎಷ್ಟು ಗಿಜಿ 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 ಅಂತಾರೆ. ಗೈಸ್ ಛತ್ರಿ ಕೊಟ್ಟಿದ್ದಾರೆ ಗೈಸ್. ಆ್ಯಕ್ಚುಲಿ ಬ್ರೈಡ್ ಬಂದು ನನಗೆ ರಿಲೇಟಿವ್ ಆಗಬೇಕು ನಮ್ಮ ಅಕ್ಕನ ಕಡೆಯಿಂದ. ಸೊ ಹಂಗಾಗಿ ಈ ಥರ ಛತ್ರಿ ಎಲ್ಲ ಇಟ್ಕೊಂಡು ಅವ್ರು ಗಂಗಮ್ಮ ಮಾಡೋದನ್ನ ನೋಡ್ಕೊಂಡು ನಿಂತಿದ್ದೆ ಗೈಸ್. ಅಷ್ಟೇ, ಬೇರೆ ಏನಿಲ್ಲ. ಒಂಚೂರು ಸ್ಮೈಲ್ ಮಾಡ್ರಿ ಭಾಗ್ಯಕ್ಕ, ಒಂಚೂರು ನೋಡು. ಗೈಸ್ ಮೇಘ ಬಂದು ಬಟ್ ಅವಳು ನನ್ನ ಮಾತ್ರ ವೀಡಿಯೋದಲ್ಲಿ ತೋರಿಸ್ಬೇಡ ಅಂತಿದ್ಲು. ಸೊ ಅದಕ್ಕೆ ಅವಳನ್ನೆಲ್ಲೂ ತೋರಿಸಿಲ್ಲ ಗೈಸ್. ಆಮೇಲೆ ನೆಕ್ಸ್ಟು ಬ್ರೈಡಿನ ಎಂಗೇಜ್ಮೆಂಟು ಅದು ಇದು ಶಾಸ್ತ್ರ ಇದೆ ಅಂತ ಹೇಳ್ಬಿಟ್ಟು ನಾವು ಊಟ ಮಾಡೋಣ ಅಂತ ಹೇಳಿ ಊಟ ಮುಗಿಸ್ಕೊಂಡ್ವಿ ಗೈಸ್. ಸೆಟ್ ಮಾಡ್ಕೊಂಡಿದ್ದೀವಿ ಪ್ರಾಡಕ್ಟ್ಸ್ ಎಲ್ಲ ಗೈಸ್. ಇವಾಗ ಲೊಕೇಶನಲ್ಲಿ ಇದ್ದೀವಿ ಗೈಸ್. ಎಲ್ಲ ಆಲ್ ಸೆಟ್ ಮಾಡ್ಕೊಂಡಿದ್ದೀವಿ. ಬ್ರೈಡ್ ಬರಬೇಕು ಬಟ್ ಅವ್ರನ್ನ ಎಂಗೇಜ್ನ ಮಾಡ್ತವ್ರೆ. ಅಷ್ಟೊತ್ತಿಗೆ ಒಂದು ನಾನ್ ಬ್ರೈಡಲ್ಲಿದೆ, ಅದನ್ನು ಮುಗಿಸ್ಕೊಂಡಿದ್ದೀವಿ ಗೈಸ್. ಇವಾಗ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಗೈಸ್. ಫೈನಲ್ ಔಟ್ಪುಟ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಸಿಂಪಲ್ ಎದ್ದು ಕಾಣಿಸ್ತಾ ಇದೆ. ಎಲ್ಲಿರೋದು ಅದು ಇವಾಗ ಹೋಯ್ತೆ, ಮುಂಚೆ ನಿನ್ನೆ ಮಾಡಿರೋದು ಮತ್ತೆ ಗೊತ್ತು ಚೆನ್ನಾಗಿ. ನಾನ್ ಬ್ರೈಡಲ್ ವರ್ಕ್ನ ಮುಗಿಸಿ ಹಾಗೆ ಬ್ರೈಡ್ ಕೂಡ ಬಂದರು. ಅವರಿಗೆ ಬೇಗ ಬೇಗ ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಅವರ ಒಂದು ಔಟ್ಲುಕ್ ಹೇಗೆ ಬಂತು ಅಂತ ನೋಡ್ಬೋದು. ಬ್ರೈಡಿಗೆ ಅಷ್ಟೇ ಅಲ್ಲ, ಗ್ರೂಮಿಗೂ ಕೂಡ ಮೇಕ್ ಓವರ್ ಇತ್ತು. ಅವ್ರದ್ದೆಲ್ಲ ಮುಗಿಸಿ ನನಗೆ ಅದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ. ಏನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡಿದ್ದೀನಿ. ಅವರ ಬ್ರೈಡ್ದು ಲಾಸ್ಟ್ ಫೈನಲ್ ಔಟ್ಪುಟ್ ಹೇಗೆ ಬಂದಿದೆ ಅಂತ ನೋಡ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಅವರಿಗೂ ಅಷ್ಟೇ ಇಷ್ಟ ಆಗಿ ತುಂಬಾ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡಿದ್ರು. ನೋಡ್ಬೋದು ಯಾವ ಥರ ಇದೆ ಅವ್ರ ಲುಕ್ಕು ಅಂತ, ಸಕ್ಕತ್ತಾಗಿ ಬಂದಿದೆ. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಅವ್ರಿಗೆಲ್ಲ ಮುಗಿಸ್ಕೊಂಡು ಸ್ಟೇಜ್ ಕಡೆ ಹಂಗೆ ಹೋಗಿ ನೋಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನನ್ನ ರಿಲೇಟಿವ್ ಮದುವೆ ಆಗಿದ್ದರಿಂದ ನಮ್ಮ ಅಕ್ಕನ ಮಕ್ಕಳೆಲ್ಲ ಜೊತೆಲೇ ಇದ್ದರು. ಸೊ ಅವ್ರ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಫೋಟೋಸು ರೀಲ್ಸ್ ಅಂತ ಎಲ್ಲ ನೋಡಿಕೊಂಡು ನಾನು ಮೇಘ ಮತ್ತು ನನ್ನ ಅಕ್ಕನ ಮಕ್ಕಳು ಎಲ್ಲ ಮಾತಾಡಿಕೊಂಡು ಹಾಗೆ ಮಲ್ಕೊಂಡ್ವಿ. ಬೆಳಗ್ಗೆ ಬ್ರೈಡು 4 ಗಂಟೆಗೆ ರೆಡಿ ಇದ್ವಿ. ಅವರೆಲ್ಲ ಫ್ರೆಶಪ್ ಆಗಿ ರೆಡಿಯಾಗಿ ಬರೋ ಅಷ್ಟೊತ್ತಿಗೆ 5 ಆಯಿತು. ಅವ್ರದ್ದು ಜ್ಯುವೆಲ್ಸು ಸ್ಯಾರೀಸ್ ಎಲ್ಲ ಫೋಟೋಸ್ ತೊಗೊಂಡು ಹಾಗೆ ಅವ್ರ ನೈಟ್ ಹೇಗಿತ್ತು ಅಂತೆಲ್ಲ ಕೇಳಿಕೊಂಡು ಮೇಕಪ್ನ ಸ್ಟಾರ್ಟ್ ಮಾಡಿದ್ವಿ. ನೀವು ನೋಡ್ಬೋದು ಅವರು ಹೇಗೆ ರಿವ್ಯೂ ಮಾಡಿದ್ರು ಅಂತ. ನೈಟ್ ಚೆನ್ನಾಗಿತ್ತು. ನೈಟ್ ಸೂಪರ್ ಆಗಿತ್ತು. ಅದು ಎಷ್ಟೊತ್ತು ತುಂಬ ಹೊತ್ತು ಲಾಂಗ್ ಸ್ಟೇ ಆಗಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಬಂದವರೆಲ್ಲರೂ ಚೆನ್ನಾಗಿ ಬಂತು. ಸುಮಾರು ಜನ ಕಾಂಪ್ಲಿಮೆಂಟು ಬಂದಿತ್ತು. ಚೆನ್ನಾಗಿತ್ತು, ಭಾರಿ ಚೆನ್ನಾಗಿತ್ತು ಅಂತೇಳಿ. ಫೋಟೋಸಲ್ಲೂ ಚೆನ್ನಾಗಿ ಬಂತು. ಸೇಮ್ ಮುಹೂರ್ತಂ ಲೈಕ್ ಟ್ರೆಡಿಷ್ನಲ್ ಸೌತ್ ಇಂಡಿಯನ್. ಬ್ರೈಡ್ ಅಂತೂ ತುಂಬಾ ಕೋಪ್ರೇಟಿವ್ ಆಗಿದ್ರು. ಹೋಲ್ ನೈಟ್ ಅವ್ರು ನಿದ್ದೆ ಮಾಡಿರಲಿಲ್ಲ. 5ಗೆ ಮೇಕಪ್ ಸ್ಟಾರ್ಟ್ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಅವ್ರ ಲುಕ್ ಕೂಡ. ಹಾಗೆ ಗ್ರೂಮ್ದು ಮೇಕ್ ಓವರ್ ಇತ್ತು, ಹಾಗೆ ನಾನ್ ಬ್ರೈಡಲ್ ಒಂದು ಮೇಕ್ ಓವರ್ ಇತ್ತು. ಅವರೆಲ್ಲ ಕಂಪ್ಲೀಟ್ ಲುಕ್ಸ್ ಹೇಗೆ ಬಂದಿದೆ ಅನ್ನೋದನ್ನು ಫೋಟೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ನೋಡ್ಬೋದು ಫೈನಲಲ್ಲಿ ಹೇಗೆ ಬಂದಿದೆ ಅಂತ. ನನಗೆ ತುಂಬ ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಹಾಗೆ ಆಫ್ಟರ್ನೂನ್ ರಿಸೆಪ್ಷನ್ದು ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿಗೆ ಅವ್ರದ್ದು ಕಂಪ್ಲೀಟ್ ಔಟ್ಪುಟ್ ಹೇಗೆ ಬಂದಿದೆ ಮತ್ತು ಅವ್ರು ರಿವ್ಯೂ ಹೇಗೆ ಕೊಟ್ಟಿದ್ದಾರೆ ಎಲ್ಲದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಲೈಟಿಂಗ್ ಇಲ್ಲ. ಮೇಕಪ್ ನೆನ್ನೆ ರಿಸೆಪ್ಷನ್ ಲುಕ್ ಆಗಲಿ, ಇವತ್ತು ಬೆಳಿಗ್ಗೆ ಮುಹೂರ್ತಂ ಲುಕ್ ಆಗಲಿ, ನಾನು ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದ್ನೋ ಆ ಥರ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ.
ಆ್ಯಂಡ್ ವೆರಿ ಕೋಆಪ್ರೇಟಿವ್. ನಿಮಗೆ ಏನು ಬೇಕೋ ಇಫ್ ಯು ಡೋಂಟ್ ಹ್ಯಾವ್ ಎನಿಥಿಂಗ್ ಇನ್ ಮೈಂಡ್, ಏನು ತಲೆಯಲ್ಲಿಲ್ಲ ಅಂದ್ರೂ ಅವ್ರ ಹತ್ರ ಹೋಗಿ ನನಗೆ ಏನು ತಲೆಯಿಲ್ಲ, ನಂಗೆ ಚೆನ್ನಾಗಿ ಕಾಣಬೇಕು ಅಂದರೆ ಶಿಲ್ ಗಿವ್ ವಾಟ್ ಯು ಆರ್ ಗುಡ್, ವಾಟ್ ಯು ಲುಕ್ ಗುಡ್ ಇನ್. ಸೊ ಯಾ, ವೆರಿ ನೈಸ್ಲಿ ಡನ್ ಅಂತ ಹೇಳ್ಬೋದು. ಅವ್ರ ಪೇಜ್ ಗಂಗಾ ಚುಪ್ಪಿ ಮೇಕ್ ಓವರಲ್ಲಿ ನೋಡಿರೋ ಪ್ರಕಾರ ಇಟ್ಸ್ ವೆರಿ ಲೈಕ್ ಅಂದ್ಕೊಂಡಿರಲಿಲ್ಲ ಆ ಲೆವೆಲಿಗೆ ಬರುತ್ತೆ ಅಂತೇಳಿ. ಇಟ್ ಹ್ಯಾಸ್ ಕಮ್ ವೆರಿ ಪರ್ಫೆಕ್ಟ್. ಆ್ಯಂಡ್ ದೆನ್ ವರ್ಡ್ಸ್ ಇಲ್ಲ, ಎಷ್ಟೊಂದು ಜನ ಬಂದು ನಂಗೆ ಕಾಂಪ್ಲಿಮೆಂಟ್ಸ್. ಸೊ ಐ ಫೀಲ್ ಲೈಕ್ ವೆರಿ ಗುಡ್ ದ್ಯಾಟ್ ಐ ಚೂಸ್ ಯು. ಥ್ಯಾಂಕ್ ಯು. ಬ್ರೈಡಲ್ ಲುಕ್ ಮತ್ತು ನಾನ್ ಬ್ರೈಡಲ್ ಲುಕ್ ಓವರಾಲ್ ಎಲ್ಲ ಲುಕ್ಕು ತುಂಬಾ ಚೆನ್ನಾಗಿ ಬಂದಿತ್ತು. ಅವರಿಗಂತೂ ತುಂಬಾ ಇಷ್ಟ ಆಯಿತು. ಬೆಸ್ಟ್ ರಿವ್ಯೂ ಕೂಡ ಕೊಟ್ಟರು. ನನಗೆ ಅದೇ ತುಂಬ ಖುಷಿ ಆಯಿತು. ಆ್ಯಂಡ್ ನಿಮ್ಮ ಒಂದು ಬಿಗ್ ಇವೆಂಟ್ನ ಮೋರ್ ಸ್ಪೆಷಲ್ ಮಾಡೋದಕ್ಕೆ ನಾನೊಂದು ಬಿಗ್ ಆಪ್ಷನ್ ಅಂತಲೇ ಹೇಳ್ಬೋದು. ನನ್ನ ಇನ್ಸ್ಟಾ ಪೇಜ್ ಬಂದು ಗಂಗಾ ಚುಪ್ಪಿ ಆರ್ಟಿಸ್ಟ್ರಿ. ನೀವು ಅಲ್ಲಿ ಕೂಡ DM ಮಾಡ್ಬೋದು ಅಥವಾ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.